ಓಂ ಶಾಂತಿ. ದಿನಾಂಕ ಆಗಿದೆ 24/1/2026. ತಂದೆಯು ನಿಮಗೆ ಯಾವ ವಿದ್ಯೆಯನ್ನು ಓದಿಸುತ್ತಾರೆ ಅದನ್ನು ಬುದ್ಧಿಯಲ್ಲಿಟ್ಟುಕೊಂಡು ಎಲ್ಲರಿಗೂ ಓದಿಸಬೇಕಾಗಿದೆ. ಪ್ರತಿಯೊಬ್ಬರಿಗೆ ತಂದೆಯ ಮತ್ತು ಚಕ್ರದ ಪರಿಚಯ ಕೊಡಬೇಕಾಗಿದೆ. ಸತ್ಯಯುಗದಲ್ಲಿ ಆತ್ಮವು ಪಾತ್ರವನ್ನು ಅಭಿನಯಿಸಿದಾಗ ಅಲ್ಲಿ ಯಾವುದೇ ಪಾಪಕರ್ಮಗಳಾಗುವುದಿಲ್ಲ. ಅಲ್ಲಿ ಪ್ರತಿ ಕರ್ಮವು ಅಕರ್ಮವಾಗಿ ಬಿಡುತ್ತದೆ, ಏಕೆಂದರೆ ರಾವಣನಿರುವುದಿಲ್ಲ. ಕಲಿಯುಗದಲ್ಲಿ ಪಾತ್ರವನ್ನು ಅಭಿನಯಿಸಿದಾಗ ಪ್ರತಿ ಕರ್ಮ ವಿಕರ್ಮ ಅಥವಾ ಪಾಪಕರ್ಮವಾಗಿ ಬಿಡುತ್ತದೆ, ಏಕೆಂದರೆ ಇಲ್ಲಿ ವಿಕಾರವಿದೆ. ನೀವೀಗ ಸಂಗಮದಲ್ಲಿದ್ದೀರಿ, ನಿಮಗೆ ಸಂಪೂರ್ಣ ಜ್ಞಾನವಿದೆ. ತಂದೆಯು ನಮಗೆ ಶಿಕ್ಷಣ ಕೊಡುತ್ತಾರೆ, ಇದನ್ನು ಮತ್ತೆ ಅನ್ಯರಿಗೆ ಕೊಡಬೇಕಾಗಿದೆ. ಮೊಟ್ಟ ಮೊದಲು ತಂದೆಯ ಪರಿಚಯ ಕೊಡಬೇಕಾಗಿದೆ, ಏಕೆಂದರೆ ಎಲ್ಲರೂ ತಂದೆಯನ್ನು ಹಾಗೂ ತಂದೆಯ ಶಿಕ್ಷಣವನ್ನು ಮರೆತು ಬಿಟ್ಟಿದ್ದಾರೆ. ಆತ್ಮವು ಸತೋ ರಜೋ ತಮೋದಲ್ಲಿ ಬರುತ್ತದೆ. ಆತ್ಮವೇ ಪತಿತ ಮತ್ತು ಪಾವನವಾಗುತ್ತದೆ. ಆದ್ದರಿಂದ ಪತಿತ ಆತ್ಮ ಪಾವನ ಆತ್ಮ ಎಂದು ಹೇಳಲಾಗುತ್ತದೆ. ಆತ್ಮದಲ್ಲಿಯೇ ಎಲ್ಲ ಸಂಸ್ಕಾರವಿರುತ್ತದೆ. ಸತ್ಯಯುಗದಲ್ಲಿ ವಿಕರ್ಮವಾಗುವುದೇ ಇಲ್ಲ. ಕರ್ಮ ಮಾಡುತ್ತಾರೆ, ಪಾತ್ರವನ್ನು ಅಭಿನಯಿಸುತ್ತಾರೆ, ಆದರೆ ಆ ಕರ್ಮವು ಅಕರ್ಮವಾಗಿ ಬಿಡುತ್ತದೆ. ಸತ್ಯ ತ್ರೇತಾಯುಗವು ಪವಿತ್ರ ಪ್ರಪಂಚವಾಗಿದೆ. ಅಲ್ಲಿ ಯಾವುದೇ ಪಾಪವಾಗುವುದಿಲ್ಲ. ಯಾವಾಗ ರಾವಣ ರಾಜ್ಯವು ಆರಂಭವಾಗುವುದೋ ಆಗಲೇ ಪಾಪಗಳಾಗುತ್ತವೆ. ತಂದೆಯು ತಿಳಿಸುತ್ತಾರೆ, ಇದು ವಿದ್ಯೆಯಾಗಿದೆ. ತಂದೆಯ ವಿನಃ ಮತ್ತಾರೂ ತಿಳಿದುಕೊಂಡಿಲ್ಲ. ಈ ವಿದ್ಯೆಯು ನಿಮ್ಮ ಬುದ್ಧಿಯಲ್ಲಿರಬೇಕು. ಇದರಿಂದ ತಂದೆಯ ನೆನಪು ಬರುತ್ತದೆ, ಚಕ್ರವೂ ಬುದ್ಧಿಯಲ್ಲಿ ಬಂದು ಬಿಡುತ್ತದೆ. ಆತ್ಮವು ಪಾವನವಾದರೆ ಮತ್ತೆ ಪಾವನ ಶರೀರವೇ ಸಿಗುತ್ತದೆ. 24 ಕ್ಯಾರೆಟ್ನ ಚಿನ್ನದಲ್ಲಿ ಲೋಹವನ್ನು ಬೆರಕೆ ಮಾಡದಿದ್ದರೆ ಆಭರಣಗಳೂ ಸಹ ಅದೇ ರೀತಿ ಸತೋಪ್ರಧಾನವಾಗಿರುತ್ತವೆ. ತಂದೆಯಲ್ಲಿ ಸಂಪೂರ್ಣ ಜ್ಞಾನವಿದೆ. ಡ್ರಾಮಾ ಪ್ಲಾನ್ ಅನುಸಾರ ಅವರಿಗೆ ಜ್ಞಾನಪೂರ್ಣನೆಂದು ಹೇಳಲಾಗುತ್ತದೆ. ಅವರು ಚೈತನ್ಯ ಸಚ್ಚಿತ್ ಆನಂದ ಸ್ವರೂಪನಾಗಿರುವ ಕಾರಣ ಅವರಿಗೆ ಜ್ಞಾನಪೂರ್ಣನೆಂದು ಹೇಳಲಾಗುತ್ತದೆ. ಕೃಷ್ಣನು ಹೊಸ ಪ್ರಪಂಚದ ಮಾಲೀಕನಾಗಿದ್ದಾನೆ. ಸ್ವರ್ಣಿಮ ಯುಗದಿಂದ ಬೆಳ್ಳಿ ಯುಗ, ತಾಮ್ರದ ಯುಗ, ಕಬ್ಬಿಣದ ಯುಗದಲ್ಲಿ ಬಂದು ಬಿಡುತ್ತಾರೆ. ನೀವೀಗ ಮತ್ತೆ ಕಬ್ಬಿಣದಿಂದ ಚಿನ್ನವಾಗುತ್ತಿದ್ದೀರಿ. ಗೀತೆಯನ್ನು ಸರ್ವಶಾಸ್ತ್ರಮಯಿ ಶಿರೋಮಣಿ ಎಂದು ಹೇಳಲಾಗುತ್ತದೆ. ಈ ಸಂಗಮ ಯುಗದಲ್ಲಿಯೇ ತಂದೆಯು ಬಂದು ಬ್ರಾಹ್ಮಣ ಕುಲ ಮತ್ತು ದೇವತಾ ಕುಲವನ್ನು ಸ್ಥಾಪನೆ ಮಾಡುತ್ತಾರೆ. ವಿಶ್ವದ ಇತಿಹಾಸ ಭೂಗೋಳವು ಚಾಚೂ ತಪ್ಪದೆ ಪುನರಾವರ್ತನೆ ಆಗುತ್ತದೆ ಎಂದು ಹೇಳಲಾಗುತ್ತದೆ. ಅಂದಾಗ ಈ ನಾಟಕವು ಪುನರಾವರ್ತನೆ ಆಗುತ್ತಿರುತ್ತದೆ. ಸತೋ ರಜೋ ತಮೋದಲ್ಲಿ ಬರಲೇಬೇಕಾಗಿದೆ. ನೀವು ತಮ್ಮಲ್ಲಿ ಇದನ್ನು ಪಕ್ಕಾ ಮಾಡಿಕೊಳ್ಳಬೇಕು. ತಂದೆಯು ತಂದೆ, ಶಿಕ್ಷಕ, ಸದ್ಗುರುವಾಗಿದ್ದಾರೆ. ಅವರು ಪುನಃ ಸತೋಪ್ರಧಾನರಾಗುವುದಕ್ಕಾಗಿ ಬಹಳ ಒಳ್ಳೆಯ ಯುಕ್ತಿಯನ್ನು ತಿಳಿಸುತ್ತಾರೆ. ಗೀತೆಯಲ್ಲಿಯೂ ಇದೆ, ದೇಹ ಸಹಿತ ದೇಹದ ಎಲ್ಲ ಧರ್ಮಗಳನ್ನು ಬಿಟ್ಟು ತಮ್ಮನ್ನು ಆತ್ಮನೆಂದು ತಿಳಿಯಿರಿ. ಹಿಂತಿರುಗಿ ತಮ್ಮ ಮನೆಗೆ ಅವಶ್ಯವಾಗಿ ಹೋಗಬೇಕಾಗಿದೆ. ಈ ನಾಟಕವು ಅನಾದಿ ಅವಿನಾಶಿಯಾಗಿದೆ. ಈ ಬಂದು ಹೋಗುವ ಪಾತ್ರವು ನಮಗೆ ಇಷ್ಟವಿಲ್ಲವೆಂದು ಯಾರಾದರೂ ಹೇಳಬಹುದು, ಆದರೆ ಇದರಲ್ಲಿ ಯಾರೇನೂ ಮಾಡಲು ಸಾಧ್ಯವಿಲ್ಲ. ಈ ಅನಾದಿ ನಾಟಕವು ಮಾಡಲ್ಪಟ್ಟಿದೆ. ನಾವೆಲ್ಲರೂ ಆತ್ಮರೂಪದಲ್ಲಿ ಸಹೋದರರಾಗಿದ್ದೇವೆ. ಈ ಪಾಠವನ್ನು ಪಕ್ಕಾ ಮಾಡಿಕೊಳ್ಳಬೇಕು ಮತ್ತು ಮಾಡಿಸಬೇಕಾಗಿದೆ. ತನ್ನ ಸಂಸ್ಕಾರಗಳನ್ನು ನೆನಪಿನಿಂದ ಸಂಪೂರ್ಣ ಪಾವನ ಮಾಡಿಕೊಳ್ಳಬೇಕಾಗಿದೆ. 24 ಕ್ಯಾರೆಟ್ನ ಸತ್ಯ ಚಿನ್ನ ಸತೋಪ್ರಧಾನ ಆಗಲು ಕರ್ಮ ಅಕರ್ಮ ವಿಕರ್ಮದ ಗುಹ್ಯ ಗತಿಯನ್ನು ಬುದ್ಧಿಯಲ್ಲಿಟ್ಟುಕೊಂಡು ಈಗ ಯಾವುದೇ ವಿಕರ್ಮ ಮಾಡಬಾರದು. ಗಾಬರಿಯಾಗುವ ನೃತ್ಯವನ್ನು ಬಿಟ್ಟು ಸದಾ ಖುಷಿಯ ನೃತ್ಯವನ್ನು ಮಾಡುವಂತಹ ಮಾಸ್ಟರ್ ಜ್ಞಾನಪೂರ್ಣ ಭವ. ಯಾವ ಮಕ್ಕಳು ಮಾಸ್ಟರ್ ಜ್ಞಾನಪೂರ್ಣರಾಗಿದ್ದಾರೆ ಅವರೆಂದಿಗೂ ಗಾಬರಿಯಾಗುವ ನೃತ್ಯವನ್ನು ಮಾಡಲು ಸಾಧ್ಯವಿಲ್ಲ. ತಂದೆಯ ಕೈಯಲ್ಲಿ ಶ್ರೀಮತ ಕೈ ಕೊಟ್ಟು ನಡೆಯುತ್ತೀರೆಂದರೆ ಖುಷಿಯ ನೃತ್ಯವನ್ನು ಮಾಡುತ್ತಾ ಇರುತ್ತೀರಿ. ಯಾರ ಸಂಕಲ್ಪ ಮತ್ತು ಕರ್ಮವು ಮಹಾನ್ ಆಗಿದೆಯೋ ಅವರೇ ಮಾಸ್ಟರ್ ಸರ್ವಶಕ್ತಿವಂತ ಆಗಿದ್ದಾರೆ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.